ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಮೇಜರ್ ಡೆವಲಪ್ಮೆಂಟ್. ಪವರ್ ಶೇರಿಂಗಿಗೆ ಅತಿ ದೊಡ್ಡ ತಿರುವನ್ನು ಕೊಡ್ತಾ ಇರುವಂತಹ ಬೆಳವಣಿಗೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ದಿನದಲ್ಲಿ ಇಷ್ಟೊಂದು ಬದಲಾವಣೆಗಳನ್ನು ಮಾಡಬಲ್ಲರು ಅಂತ ಬಹುಶಃ ಯಾರೂ ಊಹಿಸಿರಲಿಲ್ಲ. ಕೊನೆಗೂ ರಾಹುಲ್ ಗಾಂಧಿ ಅವರಿಂದ ಡಿ.ಕೆಗೆ ಕಾಲ್. ಖರ್ಗೆ ಅವರ ಮುಂದೆ ಏನು ಹೇಳಿ ಕಳಿಸಿದ್ದಾರೆ ಡಿ.ಕೆ ಅನ್ನೋದು ಈಗ ಔಟ್ ಆಗ್ತಾ ಇದೆ. ಟೈಮು ಮುಹೂರ್ತ. ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆಗಿದ್ದಾರೆ ಅನ್ನೋ ಸುದ್ದಿ ಬಂತಲ್ಲ, ಅದಾದ ಬಳಿಕ ಬಹಳ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ ಅವರು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿರೀಕ್ಷೆ ಇದ್ದಿದ್ದು ವೆನ್ಸ್ಡೇ ಬುಧವಾರ ಏನು ಬೆಳವಣಿಗೆ ಆಗಲ್ಲ, ಗುರುವಾರದ ಬಳಿಕ ಮೀಟಿಂಗ್ ಆದಮೇಲೆ ಶುರುವಾಗುತ್ತೆ ಅಂತ. ಆದರೆ ಬೆಳಗ್ಗೆಯಿಂದ ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿರೋದು. ಈಗಾಗಲೇ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸತೀಶ್ ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್ ಇಬ್ಬರು ಮಾತಾಡಿರೋದು ಮತ್ತು ವೈಮನಸ್ಸನ್ನು ದೂರ ಇಟ್ಟು ಇಬ್ಬರೂ ಸೇರಿ ಹೋದರೆ ಪಕ್ಷದಲ್ಲಿ ಏನಾಗುತ್ತೆ ಅನ್ನುವಂಥ ಒಂದು ಒಪ್ಪಂದದ ಪವರ್ ಶೇರಿಂಗ್ ಸಿದ್ದರಾಮಯ್ಯ ಡಿ.ಕೆ ನಡುವೆ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಡಿ.ಕೆ ನಡುವೆ ಆಗಿದೆ ಈಗ ಅನ್ನೋ ಒಂದು ಮೇಜರ್ ಅಪ್ಡೇಟ್ ನೋಡಿದ್ವಲ್ಲ. ಅದಾದಮೇಲೆ ಈಗ ಸತೀಶ್ ಜಾರಕಿಹೊಳಿ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನೋಡಿ, ಅವ್ರು ಹೇಳಿರುವಂಥ ಅಂಶಗಳನ್ನು ಫಸ್ಟ್ ನೋಡಿ, ಆಮೇಲೆ ರಾಹುಲ್ ಗಾಂಧಿಯವರ ಕಾಲ್ ವಿಚಾರ ಮಾತಾಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು, ಆ ಮೀಟಿಂಗಿಗೆ ಪೂರಕವಾಗಿದೆ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ಒಂದು ಪಕ್ಷದಲ್ಲಿ ಹೊಂದಾಣಿಕೆ ಅನಿವಾರ್ಯ. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು. ಸಿದ್ದರಾಮಯ್ಯನವರು ನಿವೃತ್ತಿಯಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಅನಿವಾರ್ಯ. ಅಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೂ ಕೂಡ ಪಕ್ಷದಲ್ಲಿ ಅವರ ಅನಿವಾರ್ಯತೆ ಇದೆ, ಅವರ ನಾಯಕತ್ವ. ಹಾಗಾಗಿ ಅವ್ರಿಗೊಂದು ಮೇಜರ್ ರೋಲ್, ಅವ್ರಿಗೇನು ಆಯ್ಕೆ ಪಕ್ಷದಲ್ಲಿ ಅನ್ನೋದನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಸಂದೇಶ ಇದು. ಸೊ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರು ನ್ಯಾಷನಲ್ ಲೆವೆಲಲ್ಲ ಅಥವಾ ಸ್ಟೇಟ್ ಲೆವೆಲಲ್ಲ, ಅವರು ದೊಡ್ಡ ಹುದ್ದೆಯಲ್ಲೇ ಇರಬೇಕು. ಅವ್ರ ಸೇವೆ ಪಾರ್ಟಿಗೆ ಒಂದೊಳ್ಳೆ ಅವಕಾಶ ಸೃಷ್ಟಿಸಿದೆ ಅನ್ನೋದನ್ನಂತೂ ಯಾರೂ ತಳ್ಳಿ ಹಾಕೋಕ್ಕಾಗಲ್ವಲ್ಲ. ಅವರು ಪಕ್ಷದಲ್ಲಿ ಆಕ್ಟಿವ್ ಆಗಿ ಇರಲೇಬೇಕು ಅನ್ನೋ ಒತ್ತಾಯವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಅಂದರೆ ಬಹುಶಃ ಇಳಿಸುವ ಸಮಯ ಹತ್ತಿರ ಬಂದಿದೆ, ಅದು ಅನಿವಾರ್ಯ ಅನ್ನೋದನ್ನು ಸಿದ್ದು ಕ್ಯಾಂಪ್ ಕೂಡ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನೂ ಅವರು ಕುಸ್ತಿ ಆಡ್ತೀನಿ ಅಂದಿದ್ದಾರಲ್ಲ, ನೋಡೋಣ. ಅಂದರೆ ಇನ್ನೂ ಒಂದು ಪ್ರಯತ್ನದಲ್ಲಂತೂ ಇದ್ದಾರೆ ಅಂತ ಹೇಳ್ತಾನೆ. ಏನೇ ಆದರೂ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋ ಮಾತಿಲ್ಲ. ಸಿದ್ದರಾಮಯ್ಯನವರು ಈ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದ್ದರೂ ಇಲ್ದಿದ್ರೂ ಅನಿವಾರ್ಯ ಅನ್ನುವ ಮೂಲಕ ಅತಿ ದೊಡ್ಡ ಸಂದೇಶ ಇದು ಒಂದು ಕಡೆ. ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಕಡೆಗೂ ಒಂದು ವಾರ ಆದಮೇಲೆ ಸಂದೇಶ ಕಳಿಸಿದ್ದಾರೆ. ಮೆಸೇಜ್, ವಾಟ್ಸ್ಆ್ಯಪ್ ಮೆಸೇಜ್ ಬಂದಿದೆ, ನಾನು ನಿಮಗೆ ಕಾಲ್ ಮಾಡ್ತೀನಿ, ವೆಯ್ಟ್ ಮಾಡಿ, ದಯವಿಟ್ಟು ವೆಯ್ಟ್ ಮಾಡಿ, ಕಾಲ್ ಮಾಡ್ತೀನಿ ಅಂತ. ಈಗ ಖರ್ಗೆ ಅವ್ರು ಹೇಳಿದ್ದು ಅದನ್ನೇ. ರಾಹುಲ್ ಗಾಂಧಿಯವರು ಖಂಡಿತ ನಿಮ್ಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ, ಅವ್ರ ಜಾಯಮಾನ ಅದಲ್ಲ. ಹಾಗಂತ ನೀವು ಒತ್ತಡ ಹಾಕಿಬಿಟ್ರಿ, ಶಾಸಕರನ್ನ ಕರ್ಕೊಂಡು ಬಂದ್ರಿ ಅಂದ ಮಾತ್ರಕ್ಕೆ ಅದಕ್ಕೆಲ್ಲ ಡಿಸ್ಟರ್ಬ್ ಆಗೋರು ಅಲ್ಲ. ಸಚಿನ್ ಪೈಲಟ್ ಕೇಸಲ್ಲೂ ಇದೇ ರೀತಿ ಆಗಿತ್ತು, ನೆನಪಿಟ್ಕೊಳ್ಳಿ. ದುಡುಕಿದ್ರೆ ನಿಮಗೆ ಲಾಸು. ಸೊ ದುಡುಕಬೇಡಿ, ಅನ್ಯಾಯ ಆಗಲ್ಲ ಅನ್ನುವ ಅಭಯ ಕೊಟ್ಟು ಹೋದರು ನಿನ್ನೆ ಕಾರಲ್ಲಿ ಒಟ್ಟಿಗೆ ಹೋದಾಗ. ಆವಾಗ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಕಳಿಸಿದ ಅಂತಿಮ ಸಂದೇಶ ಏನಪ್ಪ ಅಂತ ಕೇಳಿದ್ರೆ, ಅರ್ಥ ಆಗ್ತಿದೆ ನನಗೆ, ನಿಮ್ಮ ಪರಿಸ್ಥಿತಿಯಲ್ಲಿ ನಿಂತಾಗ ಸಹಜವಾಗಿ ಅಹಿಂದ ನಾಯಕತ್ವ, OBC ವೋಟ್ ಬ್ಯಾಂಕು ಅಂತ ಬರುತ್ತೆ, ಸಿದ್ದರಾಮಯ್ಯನವ್ರು ಇಲ್ಲದೆ ಹೋದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅನ್ನುವಂಥದ್ದು ಬರುತ್ತೆ. ಆ ಭರವಸೆಯನ್ನು ನಾನು ಹೇಗೆ ಕೊಡಬಲ್ಲೆ, ಅದಕ್ಕೆ ನನ್ನ ಬಳಿ ಇರೋ ಫಾರ್ಮುಲಾ ಏನು ಅನ್ನೋದನ್ನು ಹೇಳ್ತೀನಿ. ಅಂದರೆ ಅಹಿಂದ ವೋಟ್ ಬ್ಯಾಂಕನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬಲ್ಲೆ, ಪಕ್ಷಕ್ಕೆ ಹೇಗೆ ನಾನು ಬಲ ತುಂಬಬಲ್ಲೆ, ಮುಂದಿನ ಚುನಾವಣೆಗೆ, ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಲೋಕಲ್ ಬಾಡಿ ಎಲೆಕ್ಷನ್ ಎಲ್ಲದಕ್ಕೂ ನನ್ನ ಫಾರ್ಮುಲಾ ಏನಿದೆ. ಸಿದ್ದರಾಮಯ್ಯನವ್ರು ಹೇಗೂ ಈಗ CM ಆಗಿ 5 ವರ್ಷ ಮುಂದುವರೆದ್ರು 28 ಚುನಾವಣೆಗಂತೂ ಇರಲ್ಲ, ಅವ್ರ ನಾಯಕತ್ವನೂ ಇರಲ್ಲ, ಅವರು ಎಲೆಕ್ಷನ್ಗೂ ನಿಲ್ಲಲ್ಲ. ಹಾಗಂದ ಮೇಲೆ ಅವ್ರಿಗೆ ಎಷ್ಟೇ ಅಧಿಕಾರ ಕೊಟ್ಟರು 28 ಚುನಾವಣೆಯಲ್ಲಿ ಅದು ವರ್ಕ್ ಆಗಲ್ಲ ಅನ್ನೋದು ಕ್ಲಿಯರ್. ಸೊ ಇದರ ಆಧಾರದಲ್ಲಿ ಈಗ ನಿರ್ಧಾರ ಮಾಡಲೇಬೇಕು. ಖರ್ಗೆ ಅವ್ರಿಗೆ ಹೇಳಿರೋದು, ರಾಹುಲ್ ಗಾಂಧಿ ಅವ್ರಿಗೆ ಕಳಿಸಿರುವ ಸಂದೇಶ, ಡಿ.ಕೆ. ಶಿವಕುಮಾರ್ ಅಂತಿಮ ಸಂದೇಶ ಇದು. ಕ್ಲೈಮ್ಯಾಕ್ಸ್ ಹೊತ್ತಲ್ಲಿ ಎಲ್ಲವನ್ನೂ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವ್ರಿಗೆ. ಅವರು CM ಆಗಿದ್ದಾರೆ, ಪ್ರತಿಪಕ್ಷ ನಾಯಕರಾಗಿದ್ದಾರೆ. ನಿಜವಾಗಿಯೂ ಅವರ ನಾಯಕತ್ವ ಪಕ್ಷಕ್ಕೆ ದೊಡ್ಡ ಬಲ ಕೊಟ್ಟಿದೆ, ಪಕ್ಷವೂ ಅವ್ರಿಗೆ ಬಲ ಕೊಟ್ಟಿದೆ. ಈಗ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತು ನೀವು 1 ತಿಂಗಳು ತಗೊಳ್ತೀರಾ ಸಮಯ, ನಾನು ರೆಡಿ ಕಾಯೋಕೆ. ಹೈಕಮಾಂಡ್ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ, 1 ತಿಂಗಳು ಕಾಯ್ತೀನಿ ಬೇಕಿದ್ರೆ, ಆದರೆ ಗೊತ್ತಾಗಲೇಬೇಕು, ಫೈನಲ್ ಆಗಲೇಬೇಕು ಈಗಲೇ. ಅದಾದಮೇಲೆ 1 ತಿಂಗಳು ಕಾಯಪ್ಪ ಅಂದರೆ ನಾನು ಕಾಯ್ತೀನಿ, ನೀವು ಹೇಗೆ ಹೇಳ್ತೀರೋ ಹಾಗೆ. 2.5 ವರ್ಷ ನಾನು ಒಂದೇ ಒಂದು ಮಾತಾಡಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ. ಈಗ ಸಿದ್ದು ಬಣ ಏನು ಮಾಡ್ತಿದ್ಯೋ ಅದನ್ನು ನಾನು ಅವತ್ತು ಮಾಡಿದರೆ ಸಮಸ್ಯೆ ಆಗ್ತಿತ್ತು, ಬಟ್ ನಾನು ಅದನ್ನು ಮಾಡಿಲ್ಲ. ನೀವು ಹೇಳಿದ್ದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ. 2.5 ವರ್ಷ ಮುಗಿಯೋಕ್ಕಿಂತ 1 ವಾರ ಮುಂಚೆನೇ ಬಿಟ್ಟುಕೊಡ್ತೀನಿ ಅಂತ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ದಾರೆ ಅವರು.
6 ಜನ ಅದನ್ನು ನೋಡಿದ್ದಾರೆ, ಸಾಕ್ಷಿಯಾಗಿದ್ದಾರೆ. ಇಷ್ಟಾದ ಮೇಲೆ ನಾನು ಏನು ಹೇಳೋಕ್ಕೆ ಸಾಧ್ಯ ಅನ್ನೋದು ಡಿ ಕೆ ಪ್ರಶ್ನೆ. ಸೊ ಈಗ ಸಂಪುಟ ಸರ್ಜರಿ ಮಾಡಬಾರ್ದು ಮತ್ತು KPCC ಅಧ್ಯಕ್ಷ ಕುರ್ಚಿ ಕೈ ಹಾಕ್ಬಿಡಿ, ಇದ್ದಂತೆ ಇರಲಿ, 1 ತಿಂಗಳು ಕಾಯ್ತೀನಿ. ಆ 1 ತಿಂಗಳಾದಮೇಲೆ ಯಾವತ್ತು ಡೇಟು ಅನ್ನೋದು ಈಗಲೇ ಸಿದ್ದರಾಮಯ್ಯನವ್ರ ಬಾಯಿಂದ ಫೈನಲ್ ಆಗಬೇಕು. ಅವರು ಆರಾಮಾಗಿ ಏನೂ ಟೆನ್ಷನ್ ಮಾಡ್ಕೊಳ್ಳದೆ ಕೆಳಗಿಳಿಯೋ ಥರ ನೀವೇ ಖಚಿತಪಡಿಸ್ಕೊಡಿ. ಇದು ಡಿ ಕೆ ಅಂತಿಮ ಸಂದೇಶ. ಇದಾದ ಮೇಲೆ ಮೇಜರ್ ಆಪರೇಷನ್ ಶುರು ಮಾಡಿದ್ದಾರೆ. ಎಷ್ಟು ಮೇಜರ್ ಅಂದರೆ ಇದು ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್ ಸೂತ್ರ ಸುಸೂತ್ರವಾಗಿ ಆಗಬೇಕಂದ್ರೆ ಈ ಆಪರೇಷನ್ ಅನಿವಾರ್ಯವಾಗಿತ್ತು. ಡಿ ಕೆ ಶಿವಕುಮಾರ್ ರಾತ್ರೋರಾತ್ರಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಅನ್ನೋದು ಮೇಜರ್ ಬ್ರೇಕಿಂಗ್ ನ್ಯೂಸ್. ಏನದು ಹಾಗಾದರೆ? ಅಹಿಂದ ವೋಟ್ ಬ್ಯಾಂಕ್. ಒಂದನೇದಾಗಿ ಹಿಂದುಳಿದ ಸಮುದಾಯಗಳ ಪೈಕಿ ಕುರುಬ ಸಮುದಾಯದ ವೋಟು 7% ಸಾಲಿಡ್ ಆಗಿ ಕಾಂಗ್ರೆಸ್ಸಿಗೆ ಔಟ್ ಆಫ್ ಔಟ್ ಥರ ಅಷ್ಟಕ್ಕಷ್ಟು ಬರ್ತಿತ್ತು, ಆಲ್ಮೋಸ್ಟ್ ಅಷ್ಟಕ್ಕಷ್ಟು ಬರ್ತಿತ್ತು. BJPಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆ ಆದರೆ ಅದು ಮಿಸ್ ಆಗುತ್ತೆ ಅನ್ನೋ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ. ಸರಿ, ಈಗ 28ರ ಚುನಾವಣೆಗೆ ಸಿದ್ದರಾಮಯ್ಯನವ್ರ ನಾಯಕತ್ವವೇ ಇರಲ್ಲ ಅಂದಮೇಲೆ ಏನೇ ಆದರೂ ಒಂದಿಷ್ಟು ಮಿಸ್ ಆಗೇ ಆಗತ್ತೆ. ಸಿದ್ದರಾಮಯ್ಯನವರನ್ನು ಮಧ್ಯಕ್ಕೆ ಇಳಿಸಿದ್ರು ಅನ್ನೋ ಸಿಟ್ಟಲ್ಲಿ ಇನ್ನೊಂಚೂರು ಜಾಸ್ತಿ ಆಗ್ಬೋದು ಅಷ್ಟೇ. ಇಲ್ಲವಾದರೂ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಯಲ್ಲ ಅಂದಮೇಲೆ ಮಿಸ್ ಆಗೇ ಆಗುತ್ತೆ. ನಂಬರ್ 1 ಇದೊಂದು. ಹಾಗೆ ಉಳಿದ ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತ ಸಮುದಾಯದವರು, ದಲಿತ ಸಮುದಾಯದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಅವರು KPCC ಅಧ್ಯಕ್ಷರಾಗಲಿ, DCM ಕೊಡಿ ಅವ್ರಿಗೆ, ಮತ್ತು ಮೇಜರ್ ಆಗಿರೋ ಯಾವ ಖಾತೆ ಕೇಳ್ತಾರೋ ಅದನ್ನು ತಗೊಳ್ಳಿ ಅವರು. ಈಗ ಹೇಗೆ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಆ ಪ್ಲೇಸಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಅದು ಡಿ ಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಎದುರು ಕೊಟ್ಟಿರೋ ಆಫರ್ ಅವರು ಮುಗುಳ್ನಕ್ಕೂ ಸುಮ್ಮನಿದ್ದಾರೆ. ಅದರ ವಿಷಯದಲ್ಲಿ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಏನೇ ಆದರೂ ಅವ್ರಿಗೂ ಒಂದು ಹೆಜ್ಜೆ ಮೇಲಕ್ಕೆ ಹತ್ತೋ ಸಮಯ. ಈಗ ಡಿ ಕೆ ಶಿವಕುಮಾರ್ ಜೊತೆ ಸಂಘರ್ಷ ಮಾಡಿಕೊಂಡ್ರೆ ಅಧ್ಯಕ್ಷ ಕುರ್ಚಿಗೂ ಸಮಸ್ಯೆ ಆಗಬಹುದು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆ ಕುರ್ಚಿ ಸಿಗ್ಬೋದು, ಎರಡೂ ಕಡೆಯವರು ಜಟಾಪಟಿಯಲ್ಲಿ, ಅಥವಾ ಇನ್ಯಾರಿಗೋ ಸಿಗ್ಬೋದು. ಸತೀಶ್ ಜಾರಕಿಹೊಳಿ ಅವರು ಕಾಂಪ್ರಮೈಸ್ ಆದರೆ ಅಧ್ಯಕ್ಷ ಕುರ್ಚಿನೂ ಸಿಗುತ್ತೆ, DCM ಸ್ಥಾನನೂ ಸಿಗುತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಸಿಗ್ಬೋದು ಇನ್ನೊಂದು DCM, ಮಲ್ಟಿಪಲ್ DCM ಮಾಡ್ಬೋದು. ಸೊ ಸತೀಶ್ ಜಾರಕಿಹೊಳಿ ಅತ್ಯಾಪ್ತರಿಗೆ ಸ್ಥಾನಮಾನ, ಸತೀಶ್ ಜಾರಕಿಹೊಳಿ ಅವರಿಗೆ ಫುಲ್ ಪವರ್ ಪಕ್ಷದಲ್ಲಿ, ಅವರೇ ಅಧ್ಯಕ್ಷರು. ಇಬ್ಬರೂ ಸೇರಿಕೊಂಡು ಒಕ್ಕಲಿಗ ಪ್ಲಸ್ SC ST ರೀತಿ ಕಾಂಬಿನೇಷನ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ಸೇರಿದಂತೆ 1-2-3 ಜನ ಮುಂಚೂಣಿಯಲ್ಲಿ ನಿಂತು ಮುಂದಿನ ಚುನಾವಣೆಯನ್ನು ನಾವು ಗೆಲ್ಲಬಹುದು. 29ರ ಚುನಾವಣೆಯಲ್ಲೂ ರಾಹುಲ್ ಗಾಂಧಿಯವರ ಕೈ ಬಲಪಡಿಸಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸೂತ್ರ, ಅವ್ರು ರೆಡಿ ಮಾಡಿರೋದು. ಹಾಗೆ ಅಲ್ಪಸಂಖ್ಯಾತರು ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೂ ಕೂಡ ಇದೇ ರೀತಿ ಮೀಟಿಂಗ್ ಮಾಡಿದ್ದಾರೆ. ಜಮೀರ್ ಅವ್ರಿಗೆ ಈಗ ಸಿದ್ದರಾಮಯ್ಯನವ್ರ ಕಾರಣದಿಂದಾಗಿ ಮುಸ್ಲಿಂ ಬಲ ಅಲ್ಲ, ಜಮೀರ್ ಅವ್ರಿಗೆ ಸಮುದಾಯದ ಬಲ ದೊಡ್ಡ ಪ್ರಮಾಣದಲ್ಲಿದೆ. ಬರೀ ಕರ್ನಾಟಕಕ್ಕೆ ಸೀಮಿತವಾಗಲ್ಲ, ಯಾವ ರಾಜ್ಯದಲ್ಲಿ ಚುನಾವಣೆ ಆದರೂ ಕಾಂಗ್ರೆಸ್ಸು ಅವರನ್ನು ಹೆಲಿಕಾಪ್ಟರ್ ವಿಶೇಷವಾಗಿ ಕಳಿಸಿ ಪ್ರಚಾರಕ್ಕೆ ಕರೆಸ್ಕೊಳ್ಳುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿ ಅಲ್ಪಸಂಖ್ಯಾತರ ಮುಸಲ್ಮಾನರ ಓಟನ್ನು ಅವ್ರು ಹಿಡಿದಿಡಬಲ್ಲರು. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಟ್ಟಿರೋ ಆಫರ್, ಜಮೀರ್ ಅವರೇ ನೋಡಿ, ಈಗ ನಿಮ್ಗೇನಾದರೂ ನಾನು ಸಮಸ್ಯೆ ಮಾಡ್ತೀನಿ ಅಥವಾ ನಿಮ್ಮ ಪವರನ್ನು ಕಿತ್ಕೊಳ್ತೀನಿ, ನಿಮಗಿರೋ ಸ್ವಾತಂತ್ರ್ಯ ಕಿತ್ಕೊಳ್ತೀನಿ ಅಂದರೆ ಸಮಸ್ಯೆ. ಆದರೆ ಒಟ್ಟೊಟ್ಟಿಗೆ ನಡೆಯೋಣ. ಈಗ ಸಿದ್ದರಾಮಯ್ಯನವರು ಈ ವರ್ಷ ಅಲ್ದಿದ್ರು ಮುಂದೆ ವರ್ಷ ಆದರೂ ಕೆಳಗಿಳಿತಾರೆ, ಇಲ್ಲ 5 ವರ್ಷ ಪೂರೈಸಿದ್ರು ಆಮೇಲೆ ಆದರೂ ಕೆಳಗಿಳಿತಾರೆ. ನಾವು ನೀವು ಸಂಘರ್ಷ ಮಾಡ್ಕೊಂಡು ಹೋದರೆ ಪಕ್ಷಕ್ಕೂ ಡ್ಯಾಮೇಜು, ನಮ್ಮ ಅಸ್ತಿತ್ವಕ್ಕೂ ಡ್ಯಾಮೇಜ್, ನನಗೂ ಸಿಗಲ್ಲ ನಿಮಗೂ ಸಿಗಲ್ಲ. ಅದ್ರ ಬದಲು ನಿಮ್ಮ ಆಪ್ತರಿಗೂ ಸ್ಥಾನಮಾನ, ನಿಮಗೂ ಸ್ವಾತಂತ್ರ್ಯ, ಪಕ್ಷದಲ್ಲಿ ಈಗೇನಿದೆಯೋ ನಿಮಗೆ ಅದು ಮುಂದುವರಿಯುತ್ತೆ, ಸಪೋರ್ಟ್ ಕೊಡಿ ಅನ್ನುವಂಥ ಆಫರು ಸಿದ್ದರಾಮಯ್ಯನವರ ಪರಮಾಪ್ತ ಮಂತ್ರಿಗಳಿಗೆ, ಅಂದರೆ ಪಕ್ಷದಲ್ಲಿ ಭವಿಷ್ಯ ನೋಡ್ತಿರುವಂಥ ಮಂತ್ರಿಗಳಿಗೆ. ಕೆಲವ್ರಿಗೆ ಭವಿಷ್ಯ ಕಾಣಿಸ್ತಿಲ್ಲ, ಈಗ ಅವರ ರಾಜಕೀಯ ಜೀವನ ಸಿದ್ದರಾಮಯ್ಯನವ್ರ ಜೊತೆಗೆ ಅಂತ್ಯ ಆಗುವಂಥವ್ರು ಇದ್ದಾರೆ, ಅಂಥವ್ರನ್ನ ಮಾತಾಡಿಸಿಲ್ಲ ಡಿ ಕೆ. ಬಟ್ ಭವಿಷ್ಯ ಇದೆ ಮತ್ತು ಇನ್ನು ಮೇಲಕ್ಕೆ ಹೋಗೋಕ್ಕೆ ಬಯಸ್ತಿದ್ದಾರಲ್ಲ ಅಂಥವರಿಗೆ ಬಿಗ್ ಆಫರ್ ಕೊಟ್ಟು ಒಟ್ಟಿಗೆ ಹೆಜ್ಜೆ ಹಾಕೋಣ ಅನ್ನೋ ಫಾರ್ಮುಲಾ ರೆಡಿ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಸ್ಪಂದನೆ ಸಿಕ್ಕಿದೆ ಡಿ ಕೆಗೆ. ಅದು ಹೈಕಮಾಂಡನ್ನು ಕನ್ವಿನ್ಸ್ ಮಾಡ್ತಾ ಇದೆ. ಹೇಗೂ ಸಿದ್ದರಾಮಯ್ಯನವ್ರು 80 ವರ್ಷ ಆದಮೇಲೆ ಇಳಿಲೇಬೇಕಲ್ವ, ಇನ್ನೂ ಅವರು 100 ವರ್ಷದ ತನಕ ಅಧಿಕಾರ ಮಾಡೋಕ್ಕಾಗಲ್ಲ, 80 ವರ್ಷ ಆದಮೇಲಂತೂ ಇಳಿತಾರೆ. ಸೊ ಮುಂದಿನ ಚುನಾವಣೆಗಿರಲ್ಲ ಸಹಜವಾಗಿ ಅವರು. ಈ ರಿಸ್ಕನ್ನು ನಾವು ಎಲೆಕ್ಷನ್ಗೆ ದಿಢೀರಂತ ತಗೊಳ್ಳೋ ಬದಲು ಈಗಲೇ ಮಾಡಿದ್ರೆ ಫಾರ್ಮುಲಾನಾದರೂ ರೆಡಿ ಮಾಡಬಹುದು, ಆ ಕಾಂಬಿನೇಷನ್ನಲ್ಲಿ ಹೋಗಬಹುದು ಅನ್ನೋದು ರಾಹುಲ್ ಗಾಂಧಿಯವರನ್ನು ಕನ್ವಿನ್ಸ್ ಮಾಡಿರೋ ವಿಷಯ. ಇಷ್ಟು ದಿನ ಒಂದೇ ಒಂದು ಕಾಲು ಮೆಸೇಜ್ಗೂ ರಿಪ್ಲೈ ಇರಲಿಲ್ಲ, ಭೇಟಿ ಮಾಡೋಕ್ಕೂ ಅವಕಾಶ ಸಿಕ್ಕಿರಲಿಲ್ಲ ಡಿ ಕೆಗೆ. ಆದರೆ ಇಷ್ಟೆಲ್ಲ ಆದಮೇಲೆ, ಈ ರಿಪೋರ್ಟ್ ಇಟ್ಮೇಲೆ, ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಮಾತಾಡಿದ್ಮೇಲೆ ಕಡೆಗೂ ರಾಹುಲ್ ಗಾಂಧಿಯವರು ಕಾಲ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಡಿ ಕೆಗೆ ನಾನೇ ಕಾಲ್ ಮಾಡ್ತೀನಿ ನಿಮಗೆ ಅನ್ನೋ ಸಂದೇಶವನ್ನು, ವಾಟ್ಸ್ಆ್ಯಪ್ ಮೆಸೇಜನ್ನು ಕಳಿಸಿದ್ದಾರೆ. ಹಾಗೆ ಸೋನಿಯಾ ಗಾಂಧಿಯವರು ಕೂಡ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಡಿ ಕೆಗೆ. 29ನೇ ತಾರೀಕೆ ಡೆಲ್ಲಿಗೆ ಹಾರ್ತಿದ್ದಾರೆ ಡಿ ಕೆ. ಸೋನಿಯಾ ಗಾಂಧಿಯವರು ಅವತ್ತೇ ಅಲ್ಲಿ ಮೀಟಿಂಗನ್ನು ಮಾಡ್ತಾರೆ. ರಾಹುಲ್ ಗಾಂಧಿಯವರಿಂದನೂ ಕೂಡ ಈಗ
ಕಾಲ್ ಮೂಲಕವೇ ಬಹಳಷ್ಟು ವಿಚಾರಗಳು ಮಾತುಕತೆಯಾಗಿ ಮತ್ತೆ ಕರೆಸ್ಕೊಳ್ತಾರೆ ಅವರು ಡಿ ಕೆನ. ಸೊ ಡಿ ಕೆ ಶಿವಕುಮಾರ್ ಅವರ ದಾರಿ ಬಹುತೇಕ ಕ್ಲಿಯರ್ ಆಗಿದೆ. ಜಾತಿ ಸಮೀಕರಣದ ಮೂಲಕವೂ ಅವರು ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿದ್ದಾರೆ, ಟೀಮನ್ನು ಒಟ್ಟಿಗೆ ತಗೊಂಡು ಹೋಗ್ತೀನಿ, ಯಾರನ್ನು ಹೊರಗಡೆ ಇಡುವ ಅಥವಾ ಸಿದ್ದು ಟೀಮು ಇನ್ನೊಂದು ಟೀಮು ಅಂತ ಸಂಘರ್ಷಕ್ಕೆ ದಾರಿ ಮಾಡಿಕೊಡಲ್ಲ, ಒಟ್ಟಿಗೆ ತಗೊಂಡು ಹೋಗ್ತೀನಿ, ಸೀನಿಯರ್ಸ್ಗೂ ಸ್ಥಾನಮಾನ, ಬಟ್ ನನಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಆಪ್ಷನ್ನನ್ನು ಹೈಕಮಾಂಡ್ ಎದುರು ಇಟ್ಟು ಡಿ ಕೆ ಈಗ ಮನವೊಲಿಸಿರೋದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲೂ ಸಿದ್ದರಾಮಯ್ಯನವರು ಇಲ್ಲದೇ ಇರಲಿ ಅಧಿಕಾರದಲ್ಲಿ ಪಕ್ಷಕ್ಕೆ ಅವ್ರು ಅನಿವಾರ್ಯ ಅನ್ನೋ ತನಕ ಮಾತು ಬರೋಕ್ಕೆ ಸಾಧ್ಯ ಆಗಿದೆ. ಅವ್ರಿಗೇನು ಆಪ್ಷನ್ನು ಮತ್ತೊಂದು ಅನ್ನೋದು ಆಮೇಲೆ, ಈಗ ಅವರನ್ನು ಮನವೊಲಿಸೋದಕ್ಕೆ ಅವರ ಆಪ್ತರನ್ನೇ ಇಳಿಸಿದ್ದಾರೆ ಡಿ ಕೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಆಪರೇಷನ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊಸ ಅಧ್ಯಾಯ ಬರೆಯುವ ಒಂದು ಕಾಂಬಿನೇಷನನ್ನು ರೆಡಿ ಮಾಡಿದ್ದಾರೆ. ಈಗ ಅಹಿಂದ ಒನ್ಸ್ ಅಗೇನ್ ಅಹಿಂದ ಪ್ಲಸ್ ಒಕ್ಕಲಿಗ ಕಾಂಬಿನೇಷನ್ ರೆಡಿ ಮಾಡಿದ್ದಾರೆ ಡಿ ಕೆ. ಸೊ ರಾತ್ರಿ ಬೆಳಗಾಗೋದ್ರ ಒಳಗಡೆ ಗೇಮ್ ಚೇಂಜ್ ಆಗೋ ಥರ ಕಾಣಿಸ್ತಿದೆ. ಹರಿಪ್ರಸಾದ್ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಹಿಂದುಳಿದ ವರ್ಗದವರು ಅನ್ನೋದು ಗೊತ್ತಿಲ್ಲ ಅನ್ನೋ ಎಚ್ಚರಿಕೆ ಸಂದೇಶವನ್ನು ಕೊಡ್ತಿದ್ದಾರೆ. ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ, ನಿರ್ಧಾರ ಅವರೇ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ಯಾರು ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅನ್ನೋ ದಾಟಿಯಲ್ಲಿ ಮಾತಾಡೋರು ಕಾಣಿಸ್ತಿಲ್ಲ ಏಕಾಏಕಿ. ಒಂದೇ ಒಂದು ಹೇಗೆ ರಿಯಾಕ್ಟ್ ಆಗುತ್ತೆ ಸಮುದಾಯ ಅದನ್ನು ನೋಡಬೇಕಲ್ಲ, ಯಾವುದನ್ನು ಏಕಾಏಕಿ ಮಾಡೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಮಾತ್ರ ಮಾತಾಡೋರು ಸಿದ್ದು ಅತ್ಯಾಪ್ತರ ಬಾಯಲ್ಲಿ ಬರ್ತಿರೋದು ಕೂಡ ಈ ರೀತಿಯ ಮಾತುಗಳು ಈಗ ಅನ್ನೋದು ಇಂಟ್ರೆಸ್ಟಿಂಗ್ ಬದಲಾವಣೆ ಏಕಾಏಕಿಯಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇರೋದು. ಸೊ ಅದನ್ನು ಮ್ಯಾನೇಜ್ ಮಾಡಿಬಿಟ್ರೆ ಹೈಕಮಾಂಡು ಸ್ಮೂತ್ ಆಗಿ ಇದನ್ನು ಯಾವುದೇ ಗ್ಲಿಚಸ್ ಆಗದಿರೋ ರೀತಿ ಮ್ಯಾನೇಜ್ ಮಾಡಿಬಿಟ್ರೆ ಡಿ ಕೆ ಕುರ್ಚಿ ಏರೋದು ಖಚಿತ ಅನ್ನೋದು ಈಗ ಸಿಗ್ತಿರುವಂಥ ಅಂತಿಮ ಸಂದೇಶ. ಇದೇ ಹೊತ್ತಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಆಯಿತು, ಅವರನ್ನು ಮಾತಾಡಿಸಿ ಬಂದ ಮೇಲೆ ಅವರೇ ಕರೆಸ್ಕೊಂಡಿದ್ದು, ರಾಹುಲ್ ಗಾಂಧಿನೇ ಪ್ರಿಯಾಂಕ್ ಅವ್ರನ್ನ ಕರೆಸ್ಕೊಂಡಿದ್ದು. ತುಂಬ ಸೀಕ್ರೆಟ್ ಮಾತುಕತೆ ಆಗಿದೆ. ಇಬ್ಬರನ್ನು ಮೀಟ್ ಆಗ್ತಾರೆ ಬಂದು ಇಲ್ಲಿ CM DCM ಇಬ್ಬರಿಗೂ ಸಂದೇಶ ತಲುಪಿಸ್ತಾರೆ. ಅದಾದಮೇಲೆ ಓಪನ್ ಆಗಿ ಮಾತಾಡ್ತಿರೋದು. ಸಿದ್ದರಾಮಯ್ಯನವರು ಬರೋಕ್ಕಿಂತ ಮುಂಚೆನೂ ಪಕ್ಷ ಇತ್ತು, ಪಕ್ಷ ಅಧಿಕಾರಕ್ಕೂ ಬಂದಿತ್ತು. ಖಂಡಿತ ಅವರ ಸಿದ್ಧಾಂತ ಅವರ ನಾಯಕತ್ವ ಪಕ್ಷದ ಮೇಲೆ ದೊಡ್ಡ ಇಂಪ್ಯಾಕ್ಟ್, ಪಕ್ಷದ ಗೆಲುವಿನ ಮೇಲೆ ಪ್ರಭಾವ ಹೊಂದಿದೆ. ಆದರೆ ಪಕ್ಷ ಒಬ್ಬ ನಾಯಕನನ್ನು ಬೆಳೆಸತ್ತೆ. ಪಕ್ಷ ಅಂದರೆ ಕಾರ್ಯಕರ್ತರು ಒಬ್ಬ ನಾಯಕನನ್ನು ಹುಟ್ಟು ಹಾಕ್ತಾರೆ ಅನ್ನುವಂಥ ಅತಿ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸುತ್ತೆ ಎಲ್ಲವನ್ನ. 5 ವರ್ಷ ಅವರೇ CM ಇನ್ನೊಂದು ಮತ್ತೊಂದು ಹೇಳೋರೆಲ್ಲ ಹೈಕಮಾಂಡ್ ಮುಂದೆ ಹೋಗಿ ಮಾತಾಡಲಿ. ಶಾಸಕಾಂಗ ಸಭೆಯಲ್ಲಿ ಆಯ್ಕೆಯಾದವರು ಸಿದ್ದರಾಮಯ್ಯ ಅಂತ ಹೇಳೋರು ಆ ಶಾಸಕಾಂಗ ಸಭೆಯಲ್ಲಿರೋ ಶಾಸಕರಿಗೆ B ಫಾರ್ಮ್ ಕೊಟ್ಟಿದ್ದು ಯಾರು ಅನ್ನೋದನ್ನು ಮೊದಲು ನೆನಪು ಮಾಡಿಕೊಳ್ಳಿ ಅನ್ನುವ ಅತ್ಯಂತ ತೀಕ್ಷ್ಣವಾದ ಸಂದೇಶ ಕೊಟ್ಟಿದ್ದಾರೆ. ಓಪನ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. ಅಂದರೆ ಹೈಕಮಾಂಡ್ ಬಲದೊಂದಿಗೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಬಲದೊಂದಿಗೇನೆ ಅವರು ಮಾತಾಡ್ತಿರ್ತಾರೆ ಅನ್ನೋದು ಕ್ಲಿಯರು. ಸೊ ಸಿದ್ದರಾಮಯ್ಯನವರು ಬಿಡುವ ಸಮಯ ಹತ್ತಿರ ಬಂದಿದೆ, ಅದರಲ್ಲಿ ಡೌಟ್ ಕಾಣಿಸ್ತಿಲ್ಲ. ಆದರೆ ಈಗಲೇನಾ 1 ತಿಂಗಳು ಆದಮೇಲ ಅಧಿವೇಶನ ಮುಗಿದ ಮೇಲ ಅನ್ನೋದು ಮಾತ್ರ ಈಗಿರುವ ಪ್ರಶ್ನೆ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ, ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದ್ದಾದಂಥ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ, ದೇರ್ ಇಸ್ ನೋ ಡೌಟ್. ಆಮೇಲೆ ಅವರ ನಾಯಕತ್ವ ಇರ್ಬೋದು ಅಥವಾ ಅವರ ನಾಯಕತ್ವ ಗುಣ ಇರ್ಬೋದು. ಈಗ ಮುಖ್ಯಮಂತ್ರಿಗಳು ಮಾಡಿದ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಯಾರೇ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಭಾಳ ಸ್ಪಷ್ಟವಾಗಿ CM ಅವರು ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇರಲ್ಲ. ಪಾರ್ಟಿ ಕಾರ್ಯಕರ್ತರಿಂದ ಇರ್ತದೆ, ಕಾರ್ಯಕರ್ತರು ನಾಯಕರನ್ನ ಬೆಳೆಸ್ತಾರೆ. ಸೊ ಇವತ್ತು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಪರಮೇಶ್ವರ್ ಅವ್ರು ಇರ್ಬೋದು, ಸತೀಶ್ ಅವ್ರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕಾರ್ಯಕರ್ತರು ಬೆಳೆಸಿದಂಥ ನಾಯಕರು. ಸೊ ಏನೇ ಇದ್ರೂ ಕೂಡ ಅವರ ಮಾರ್ಗದರ್ಶನ ಇರ್ಬೋದು, ಅವರ ಏನು ಸೈದ್ಧಾಂತಿಕ ನಿಲುವು ಇರ್ಬೋದು, ಅದು 100% ಇಟ್ ಇಸ್ ಲೆಫ್ಟ್ ಅ ವೆರಿ ಡೀಪ್ ಇಂಪ್ಯಾಕ್ಟ್ ಆನ್ ದ ಪಾರ್ಟಿ. ದರ್ ಇಸ್ ನೋ ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ. ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕ ವಿನಃ ಬಾಕಿದೆಲ್ಲ ಊಹಾಪೋಹಗಳು. ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ. 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಆ ಥರ ತೀರ್ಮಾನ ಆಗಿದೆ. ಇವರು CLPನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತೇಳಿ. ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ, ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ. ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕೇ ವಿನಃ
ಇದು ಪವರ್ ಸ್ಟ್ರಗಲ್ ಆಗಬಾರ್ದು. ಅಲ್ಲ, ರಾಜಕೀಯವಾಗಿ ಹಲವಾರು ವಿಶ್ಲೇಷಣೆಗಳು, ಚಿಂತನೆಗಳು ಬರುತ್ತೆ. ಯಾವುದೇ ಸಂದರ್ಭದಲ್ಲಿ ನಾವು ಹೆಚ್ಚಿನ ಎಚ್ಚರ ವಹಿಸಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಈ ಒಂದು ಅದಕ್ಕೆ ನಾನು ಪವರ್ ಸ್ಟ್ರಗಲ್ ಅಂತ ಹೇಳೋದು. ಇದಕ್ಕೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ, ಹೈಕಮಾಂಡ್ ಇದೆ, ಇವುದು ತೀರ್ಮಾನ ಮಾಡುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.